ಎಷ್ಟು ನಿಜ ಅಂತ ಒಪ್ಕೊಳ್ತೀರಾ? ಯಾಕಂದ್ರೆ ನಾರ್ಮಲ್ ಆಗಿ ನೀವು ಸ್ಕೂಲ್ ಲೈಫಿಂದ ಬಂದಿದ್ದೀರಾ. ಸ್ಕೂಲ್ ಲೈಫಲ್ಲಿ ಯಾರೂ ನೋಡೋಂಗಿಲ್ಲ, ಬಟ್ ಕಾಲೇಜಿಗೆ ಬರ್ತಾ ಇವ್ರು ಹೇಳಿದ್ಮೇಲೆ ಅದೆಲ್ಲ ನಿಜ ಆಗ್ತಾ ಹೋಗುತ್ತೆ. ಏನೇನು ಕ್ಯಾಲ್ಕುಲೇಟ್ ಮಾಡ್ತೀರಿ, ಏನೇನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಫಸ್ಟ್ ಕಾಲೇಜ್ ಲೈಫಿಗೆ ಬಂದಮೇಲೆ ಫಸ್ಟ್ ನೋಡೋದು ಅವ್ರ ಹತ್ರ ಬೈಕ್ ಇದೆಯಾ, ಸ್ಟೇಟಸ್ ಇವ್ರು ಹೇಳಿದ ಪ್ರಕಾರ ಅದೆಲ್ಲ ನೋಡ್ತಾರೆ. ಯಾವ ಬೈಕ್ ಅನ್ನೋದು ಏನಾದ್ರು ಮ್ಯಾಟ್ರ್ ಆಗುತ್ತಾ? ಆಗುತ್ತೆ. ಮತ್ತೆ ಬೇರೆ ನನಗೆ ಇದುವರೆಗೂ ಒಂದು ಆಸೆ ಇತ್ತು, ಏನಂದರೆ ಪ್ರೇಮ್ ಅವ್ರ ಜೊತೆ ಕೂತ್ಕೊಂಡು ನನಗೆ ಡಿನ್ನರ್ ಮಾಡಬೇಕಂತ ಇಷ್ಟ ಇತ್ತು. ಕ್ಯಾಂಡಲ್ ಲೈಟಾ? ಅದು ಫಸ್ಟಿಂದನೂ ಇತ್ತು. ಅವ್ರ ಫಸ್ಟ್ ಫಿಲಿಮ್ ನೋಡಿದ್ದು ನಾನು ರಮ್ಯಾ ಜೊತೆಯಲ್ಲಿ ಮಾಡಿದ್ದು. ಅದು ನನಗೆ ತುಂಬ ಇಷ್ಟ. ಅವ್ರದ್ರಲ್ಲಿ ನನಗೆ ಸಖತ್ತಾಗಿ ಅವ್ರ ಮೂಗು ಇಷ್ಟ ಆಗುತ್ತೆ. ನಿಮಗೆ ಸ್ಕೂಲಲ್ಲಿ ಯಾವ್ದಾರು ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಇಲ್ಲ, 1 ವರ್ಷ ಆಗಿದೆ ಅಷ್ಟೇ. ಹೇಳ್ಕೊಳ್ಳಿ, ತೊಂದರೆ ಇಲ್ಲ, ಎಲ್ರಿಗೂ ಆಗಿದೆ. ಎಲ್ಲಾರು ಮುಂದೆ ಕೇಳಿದ್ರೆ ಅದು ಸ್ಕೂಲಲ್ಲೇ ಇಟ್ಕೊಂಡು ಹೋಗ್ಲಿ, ನಿಮಗೆ ಮಾತ್ರ ಹೇಳ್ಬಿಡ್ಲಿ, ಹೋಗ್ಲಿ ಕೇಳಿಸ್ಕೊಂಬಿಡಿ. ನೀವು ಕೇಳಿಸ್ಕೊಂಬಿಟ್ಟು ನಮಗೆ ಹೇಳ್ಬಿಡಿ. ಆಗಿದೆ ನಿಮ್ಮಲ್ಲಿ ಯಾರಿಗಾದರೂ ಹೇಳ್ತೀರಾ? ಮೀನ್ಸ್ ಹೈಸ್ಕೂಲಿಗೆ 7th ಸ್ಟ್ಯಾಂಡರ್ಡ್ ಇದ್ದಾಗ ತನಕ ಯಾರೂ ಇಲ್ಲ. ಮೀನ್ಸ್ ಹೈಸ್ಕೂಲಿಗೆ ಬಂದಾಗ 8thಲ್ಲಿದ್ದಾಗ 9th ಅವರು ಇದು ಮಾಡ್ತಿದ್ರು. ಲೈಕ್ ನಮ್ಮ ಪೇರೆಂಟ್ಸ್ ಬಗ್ಗೆ ನಾವು ಥಿಂಕ್ ಮಾಡ್ತಿದ್ವಿ. ಮೀನ್ಸ್ ಲವ್ ಬಗ್ಗೆ ಏನೋ ಅಷ್ಟು ಇದಿರ್ತಾ ಇರಲಿಲ್ಲ, ಏನೂ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗ್ತಿಲ್ಲ. ಅವ್ರಿಗೆ ಹೇಳ್ತಿದ್ವಿ ಈ ಥರ ಇದೆ, ಇಫ್ ಯು ವೆಯ್ಟ್ ಮಾಡೋದಿದ್ರೆ ವೆಯ್ಟ್ ಮಾಡ್ಬೋದು, ಇಲ್ಲ ಪೇರೆಂಟ್ಸ್ ಹತ್ರ ಮಾತಾಡ್ಬೋದು. ಅವರೇ ಕೇರ್ಲೆಸ್ಸಸ್ ಆಗಿ ಬಿಟ್ಟರೆ ನಾವೇನೂ ಮಾಡೋಕ್ಕಾಗಲ್ಲ. ಬಿಕಾಸ್ ಬಾಯ್ಸ್ದು ಫಾಲ್ಟ್ ಇರುತ್ತೆ. ಬಾಯ್ಸೂ ಗರ್ಲ್ಸ್ ಸ್ಟೇಟಸ್ಸು ಎಲ್ಲ ನೋಡ್ತಾರೆ, ಗರ್ಲ್ಸ್ ಒಂದೇ ನೋಡಲ್ಲ. ಗರ್ಲ್ಸು ಎಷ್ಟೊಂದು ಥರ ಯೋಚನೆ ಮಾಡ್ತಾರೆ. ಬಿಕಾಸ್ ಗರ್ಲ್ಸ್ ಒಂದು ಹುಡುಗನ ಲವ್ ಮಾಡಬೇಕು ಅಂದ್ರೂ ಅವ್ರ ಪೇರೆಂಟ್ಸ್ದು ನೋಡಬೇಕು, ಫ್ಯಾಮಿಲಿದು ನೋಡಬೇಕು. ಬಿಕಾಸ್ ಗರ್ಲ್ಸಿಗೆ ಎಷ್ಟೊಂದು ಇದಿರುತ್ತೆ. ಬಟ್ ಬಾಯ್ಸೂ ಅಫ್ಕೋರ್ಸ್ ಬಾಯ್ಸು ಏನು ಕಮ್ಮಿ ಇಲ್ಲ, ಗರ್ಲ್ಸು ಏನೂ ಕಮ್ಮಿ ಇಲ್ಲ. ಬೋತ್ ಆರ್ ಈಕ್ವಲ್. ಪರವಾಗಿಲ್ಲ, ಹೆಣ್ಮಕ್ಳು ಸತ್ಯ ಹೇಳ್ತಾರೆ. ನಾನು ಮೋಸ್ಟ್ಲಿ ಮೇಘನ ಸತ್ಯ ಬಟ್ ನಾವೆಲ್ಲರೂ ಥಿಂಕ್ ಮಾಡ್ತೀವಿ. ಬಟ್ ಬಾಯ್ಸಿಗೆ ಆ ಥರ ಇಲ್ಲ. ಅವ್ರು ಲವ್ ಮಾಡಿದ್ರ ಅವ್ಳು ಬೇಕು ಅಂತಂದು ಹೇಳಿದ್ದು ಮಾಡ್ತಾರೆ. ಬಟ್ ಅವ್ರು ಬೇರೆ ಎಲ್ಲ ವಿಷಯದಲ್ಲೂ ಥಿಂಕ್ ಮಾಡ್ತಾರೆ. ಫ್ಯೂಚರ್ ಎಲ್ಲ ಲವ್ ಅನ್ನೋ ವಿಷಯದಲ್ಲಿ ಯಾವತ್ತೂ ಹಿಂದೆ ಮುಂದೆ ಥಿಂಕ್ ಮಾಡೋದು. ಇಷ್ಟ ಆದ್ರೆ ಡೈರೆಕ್ಟ್ ಆಗಿ ಎಲ್ಲಾದ್ನೂ ನೋಡ್ತಾರೆ. ಇದ್ರಲ್ಲಿ ಮಾತ್ರ ಕ್ಯಾಲ್ಕುಲೇಷನ್ ಮಾಡ್ತೀರಾ? ಮೀನ್ಸ್ ಎಲ್ಲಾದ್ನೂ ನೋಡ್ತಾರೆ ಗರ್ಲ್ಸ್. ಅದೊಂದೇ ಅವ್ನ ಸ್ಟೇಟಸ್ ಆಗಲಿ ಏನು ಅಂತ ನೋಡಲ್ಲ. ಬಿಕಾಸ್ ಫರ್ದರೂ ಎಲ್ಲ ಫ್ಯೂಚರ್ ಎಲ್ಲ ಯೋಚನೆ ಮಾಡ್ತಾರೆ ಗರ್ಲ್ಸ್. ಬಟ್ ಹುಡುಗರು ಹಂಗಲ್ಲ. ಹುಡುಗಿ ಇಷ್ಟ ಆಯ್ತು ಅಂದ್ರೆ ತಂದೆ ತಾಯಿ ಮನೆ ಮಠ ಗಿಟ ಏನು ನೋಡಲ್ಲ. ಫ್ಯೂಚರ್ ಎಲ್ಲ ಬಿಟ್ಟು ಅವಳೇ ನನ್ನ ಲೈಫ್ ಮಗ, ಅವಳೇ ನನ್ನ ಲವ್ ಮಗ ಡಿಸೈಡ್. ಬಟ್ ನಿಮ್ದು ಅದಾದ್ಮೇಲೆ ನೆಕ್ಸ್ಟ್ ನಿಮ್ಮ ಜೊತೆ ಕೊಡ್ಬೇಕು ಅಂದ್ರೆ ನಾವು ಯೋಚನೆ ಮಾಡಬೇಕು ತಾನೆ. ಖಂಡಿತ. ಮೇಘನಾ, ಈಗ ನೀವು ಸತ್ಯ ಹೇಳುವಂಥ ಸಮಯ ಹೇಳಿ. ನಿಮ್ಮ ಸ್ಕೂಲ್ ಲೈಫ್. ಅವ್ರಿಗೆ ನಿನ್ನೆ ಒಬ್ರು ಬಂದಿದ್ರು. ಪ್ರೇಮ್ ಅವ್ರದ್ದು 3 ಆಗಿದೆ. ಪ್ರೇಮ್ ಅವ್ರದ್ದು 3 ಆಗಿದೆ. 4ನೇದು ಅವ್ರ ಮಿಸ್ಸನ್ನ ಲವ್ ಮಾಡಿದ್ರು, ಸೆಟ್ಲ್ ಆದರು. ಸೊ ನಿಮ್ದು ಎಷ್ಟಾಗಿದೆ ಸ್ಕೂಲ್ ಲೈಫಲ್ಲಿ? ಸ್ಕೂಲಲ್ಲಿ ನಮ್ಮಿಂದ ತುಂಬ ಜನ ಬಂದಿದ್ರು. ಹೇಳಿ. ಬಟ್ ನಾವು ಯಾರ ಕಡೆ ನೋಡ್ತಿರ್ಲಿಲ್ಲ. ಇವಾಗ ನೋಡಿದ್ರಲ್ಲ, ಎಂಟ್ರಿ ಆಗ್ತಾ ಇದಂತ ರೋಸ್ ಇಟ್ಕೊಂಡ್ ಬಂದಿದ್ದಾರೆ ಅಂದ್ರೆ ಅವಾಗ ಥ್ಯಾಂಕ್ಸ್ ಮ್ಯಾನ್. ಅವಾಗ ಹೇಗಿದ್ರಿ ನೀವು ಸ್ಕೂಲಲ್ಲಿ ಇರ್ಬೇಕಾರೆ? ಅವಾಗ ಯಾರೋ ಒಬ್ಬ ಪಾಗಲ್ ಪ್ರೇಮಿ ಹುಚ್ಚಾಗ್ಬಿಟ್ಟು ಏನೇನೋ ಮಾಡ್ತಿದ್ದ ನನಗೋಸ್ಕರ. ಬಟ್ ಅದೊಂದೇ ಸರಿ ನೆನಪಾಗೋದು ನನಗೆ ಸ್ಕೂಲ್ ಬಗ್ಗೆ ಕೇಳಿದ್ರೆ, ಸ್ಕೂಲ್ ಲೈಫ್ ಬಗ್ಗೆ, ಲವ್ ಸ್ಟೋರಿ ಬಗ್ಗೆ ಎಲ್ಲ ಕೇಳಿದ್ರೆ. ಬಂದು ವ್ಯಾಲೆಂಟೈನ್ಸ್ ಡೇಗೆ ರೋಸ್ ಕೊಡೋದು, ಅಥವಾ ಫ್ರೆಂಡ್ಶಿಪ್ಸ್ ಡೇಗೆ ಏನಾದರೂ ಕೊಡೋದು. ಆಮೇಲೆ ತಾಜ್ ಮಹಲ್, ಒಂದು ಚಿಕ್ಕ ತಾಜ್ ಮಹಲ್ ಕೊಡ್ತಿದ್ದ ನನಗೆ. ಸೊ ಏನಿದು ಅವಾಯ್ಡ್ ಮಾಡಬೇಕು ಅಂತ ಒಂದಿನ ಪ್ಲ್ಯಾನ್ ಹಾಕಿ, ಅವ್ನಿಗೆ ಗೊತ್ತಿರಲಿಲ್ಲ ಅದು ರಕ್ಷಾ ಬಂಧನ್, ರಾಖಿ ಡೇ ಅಂತ. ಹೋಗ್ಬಿಟ್ಟು ಅವ್ನ ಕ್ಲಾಸ್ಗೆ ಹೋಗಿ ಹಾಯ್ ಅಂತ ಸ್ಮೈಲ್ ಮಾಡಿದೆ. ಅವ್ನು ಫುಲ್ ಖುಷು. ಏನಪ್ಪ ಬಂದ್ಬಿಟ್ಟಿದ್ದಾಳೆ ಇವತ್ತು ಮಾತಾಡೋಕ್ಕೆ ಅಂತ. ನೋಡಿದ್ರೆ ಕೈ ಮುಂದೆ ಮಾಡು ಅಂದರೆ ಹಿಂಗೆ ಮಾಡ್ದ. ನನಗೆ ಟರ್ನ್ ಮಾಡಿ ರಾಖಿ ಕಟ್ಬಿಟ್ಟೆ. ಇಲ್ಲೂ ಹುಡುಗಿಯರು ನೋಡಿ, ಇಲ್ಲೂ ಯಾಮರ್ಸ್ತಾರೆ. ಹುಡುಗಿಯರು ಇಲ್ಲೂ ಯಾಮರ್ಸ್ಯಾರ ನೋಡಿ. ಗೊತ್ತಾ, ಕಿತ್ತಾಕ್ಬಿಟ್ಟು ಊಫಿ 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 ಒಂದೇನ ಆಗಲ್ಲ ಸ್ಕೂಲಲ್ಲಿ? ನೆನಪಾಗೋದು ಒಂದೇನೆ ಅಷ್ಟೇ. ಸ್ಕೂಲ್ ಲೈಫಲ್ಲಿ ಹೇಗಿದ್ರಿ? ಪ್ರೇಮಳ ಹತ್ರ ಐ ಮೀನ್ ನಾರ್ಮಲ್ ಆಗಿದ್ರೆ ಅದು ಬ್ಯೂಟಿ ಕಾನ್ಶಿಯಸ್ ಎಲ್ಲ ಇತ್ತ ನಿಮ್ಗೆ? ಇಲ್ಲ, ನಾನು ತುಂಬಾ ಏನು ಹೇಳ್ತಾರೆ ಟಾಮ್ ಬಾಯ್ಶು ಹುಡುಗನ ಥರ ಬಾಸ್ಕೆಟ್ ಬಾಲ್ ಆಡೋದು, ಡಾನ್ಸ್ ಕಾಂಪಿಟೇಷನ್ ಅದು ಇದು ಅಂತ ತುಂಬಾ ಸ್ಟೂಡಿಯಸ್ ಆಗಿದೆ ನಾನು ಆ್ಯಕ್ಚುಲಿ. ಬಟ್ ನಿಮ್ಮ ಲಿಸ್ಟಲ್ಲಿ ಯಾರು ಇರಲಿಲ್ಲ ಈ ರೀತಿ ಒಬ್ಬ ಹುಡುಗ ಬರ್ಬೇಕು ನನಗೆ ಸಿಗಬೇಕು? ನೋ, ಸ್ಕೂಲಲ್ಲಿ ಯಾರು ಇಲ್ಲ. ಮೋಸ್ಟ್ಲಿ ನನ್ನಂತ ಹುಡುಗ ಸಿಕ್ಕಿಲ್ಲ ಅನ್ಸುತ್ತೆ. ಅವನಂತ ಯಾರು ಇರಲಿಲ್ಲ, ಅದಕ್ಕೇನೆ ಪ್ರಾಬಬ್ಲಿ. ನೀನು ಇನ್ನೊಂದು ರಾಖಿ ಕಟ್ಟಿರೋದು ಅಷ್ಟೇ. ಸೊ ನಿಮ್ಮಲ್ಲಿ ಯಾರಿಗಾರ ಎಕ್ಸ್ಪೀರಿಯನ್ಸ್? ಇಲ್ಲ, ಅವ್ರು ನಿಜವಾಗ್ಲೂ ಅವ್ರು ಹೇಳ್ದಂಗೆ ಅದಾದ್ಮೇಲೆ ಅವ್ನು ಬಿಡ್ಲಿಲ್ಲ. ಉಫಿ ಅಂತಾನೆ ಮಾಡ್ಬಿಟ್ಟು ಒಂದು 10 ವರ್ಷ ತಲೆದಿಂದ ಟ್ರೈನಿಂದ ಓಡ್ ಬರೋದು ಅದು ಇದು ಅಂತ. ಆಮೇಲೆ ಒಂದೆಲ್ಲ ಇಲ್ಲ ಟ್ರೈನಿಂದ ನಾನು ಗುಲ್ಬರ್ಗ ಸ್ಕೂಲಲ್ಲಿ ಓದ್ತಿದ್ದೆ, ಶರಣ್ ಬಸವೇಶ್ವರ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ. ಅದು ಬಿಟ್ಟು ಬೆಂಗಳೂರಿಗೆ ಕಾಲೇಜ್ ಬರಬೇಕಾದ್ರೆ ಟ್ರೈನಿಂದೇ ಓಡ್ಕೊಂಡು ಬರೋನು. ಒಂದಿನ ಫೋನ್ ಮಾಡಿದ್ಮೇಲೆ ಬೈದೆ,
ಫಸ್ಟು ಲೈಫಲ್ಲಿ ಏನಾದ್ರು ಆಗಬೇಕು ಇದೆಲ್ಲ ಬಿಟ್ಬಿಟ್ಟು ಒಲಿಂಪಿಕ್ ಓಡಕ್ಕೆ ಕೇಳೋದಲ್ವಾ ಅಟ್ಲೀಸ್ಟ್ ಗೋಲ್ಡ್ ಮೆಡಲ್ ಬಂದಿರೋದು ಟ್ರೈನ್ ಕಡೆ ಓಡ್ತಾ ಇದ್ದಾನೆ ಅಂದರೆ ನೋ ಬಟ್ ಅವ್ನಿಗೆ ಒಳ್ಳೆ ಮಾತು ಹೇಳಿದೆ ಸೊ ಅವ್ನು ಆಮೇಲೆ ರಿಯಲೈಸ್ ಆಗ್ಬಿಟ್ಟು ಹೌದು ಅಂತೆಲ್ಲ. ಈಗ ಬರ್ತಾನ ಈಗ ಸಿಗ್ತಾನ ಇವಾಗಿಲ್ಲ ವಿಚಾರ ನೋಡಿ ಹೊಟ್ಟೆ ಹೊರ್ಕೊಂತ ಇರ್ತಾನೆ. ಪ್ರೇಮ್ ಮೋಸ್ಟ್ಲಿ ನನ್ಗನ್ಸೋ ಪ್ರಕಾರ ಹಳೆ ಬಾಯ್ ಫ್ರೆಂಡ್ ಬಗ್ಗೆ ಹೇಳ್ಕೊಂಡ್ರೆ ಇವಾಗಿರೋ ಬಾಯ್ ಫ್ರೆಂಡ್ ಕೋಪ ಮಾಡ್ಕೊಂತಾರೆ ಅಂತನ. ಇವಾಗ ಬಾಯ್ ಫ್ರೆಂಡ್ ಇಲ್ಲ ಹೇಳ್ಕೋಬೋದು ಆರಾಮಾಗಿ. ಇಲ್ವಾ ಹಂಗಾರೆ ಯಾರು ಹಾಗಾದ್ರೆ ಹೇಳ್ಕೊಳ್ಳಿ. ಇಲ್ಲ ಏನಿರ್ಲಿಲ್ಲ ಲವ್ ಅಂತೂ ಆಗಿದೆ. ಹೇಳಿ. ಇಲ್ಲ ನಾನು ಶಾಮಕ್ ದಾವಾಸ್ ಡಾನ್ಸ್ ಕಂಪ್ನಿ ಅಂತ ಡಾನ್ಸ್ ಅಸಿಸ್ಟೆಂಟ್ ಆಗಿದ್ದೆ. ಸೊ ಆವಾಗ ನಾನು ಡಾನ್ಸ್ ಟೀಚರ್ ಮೇಲೆ ಹೆಂಗ್ ಕ್ರಶ್ ಆಗಿತ್ತು ಅಂದ್ರೆ ನಾನು ಅವ್ರಿಗೋಸ್ಕರನೇ ಡಾನ್ಸ್ ಮಾಡ್ತಿದ್ದೆ. ಡಾನ್ಸ್ ಕ್ಲಾಸ್ ಹೋಗೋದೇ ಅವ್ರಿಗೋಸ್ಕರ, ನೋಡೋಕ್ಕೆ, ಚೆನ್ನಾಗಿ ಡಾನ್ಸ್ ಮಾಡೋಕ್ಕೆ. ಅವ್ರು ವೆರಿ ಗುಡ್ ಮೇಘ್ನಾ ಅಂದ್ರೆ ಖುಷಿ ಆಗೋದು. ಗುರು ಶಿಷ್ಯ ಲವ್ ಸ್ಟೋರಿ ನೆಕ್ಸ್ಟ್ ಸಿನಿಮಾ ಮಾಡ್ಬೋದು ಬೇಕಾದ್ರೆ. ಒಂದು 4-5 ವರ್ಷ ಅವ್ರಿಗೆ ಇಂಪ್ರೆಸ್ ಮಾಡ್ಬೇಕಂತಾನೆ ಅಷ್ಟು ಚೆನ್ನಾಗಿ ಡಾನ್ಸ್ ಮಾಡಿಬಿಟ್ಟು ಬರೀ ಎಲ್ಲಿ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್ ಎಲ್ಲ ಟ್ರಾವೆಲ್ ಮಾಡಿದೆ ಡಾನ್ಸ್ ಪ್ರೋಗ್ರಾಮ್ಗೆಲ್ಲ. ಸೊ ಆದರೂ ಅವ್ರು ಇಂಪ್ರೆಸ್ ಆಗ್ತಿದ್ರು. ಬಟ್ ನನಗಿಂತ ಒಂದು 10 ವರ್ಷ ದೊಡ್ಡವರು, ಗುರುಗಳು ಅಂತ ಹೇಳಿದ್ನಲ್ವಾ. ಸೊ ಹಿ ಗಾಟ್ ಮ್ಯಾರಿಡ್. ಆಮೇಲೆ ನನ್ನ ಹಾರ್ಟ್ ಬ್ರೇಕ್ ಆಯಿತು. ಇಲ್ಲ, ಹಾರ್ಟ್ ಏನು ಬ್ರೇಕ್ ಆಗಿಲ್ಲ. ಐ ವಿಶ್ ಹಿಮ್ ವೆಲ್. ಆಗ ಬ್ರೇಕ್ ಆಯ್ತು, ಈಗ ಸೆಟ್ ಆಗಿದೆ. ಹೌದು, ರಿಯಾಲಿಟಿ ಗೊತ್ತಾದ್ಮೇಲೆ. ಇವಾಗ ಬಂದು ರೋಸ್ ಕೊಟ್ಟೆ, ನಾನು ಏನು ಹೇಳ್ತಿಲ್ಲ. ಲೈಕ್ ಬಂದಿದ ತಕ್ಷಣ ಇಷ್ಟ ಆಯ್ತು, ರೋಸ್ ಇತ್ತು, ರೋಸ್ ಕೊಟ್ಟೆ. ಬಟ್ ನಿಮ್ಗೆ ಏನೋ ಲೈಕ್ ನಿಮ್ ಟೀಚರ್ ಮೇಲೆ ಕ್ರಶ್ ಆಗಿದ್ದು ಕೇಳಿ ತುಂಬಾ ಬೇಜಾರಾಯ್ತು. ಅಯ್ಯೋ, ಅವ್ರಿಗೆ ಅವಾಗಲೇ ಹಾರ್ಟ್ ಬ್ರೇಕ್ ಆಗಿ ಹೋಗ್ಬಿಡಿದೆ. ನಾವು ಸಿಂಗಲ್, ನೀವು ಸಿಂಗಲ್. ಬಟ್ ನೀವು 4 years ವೇಟ್ ಮಾಡ್ಬೇಕು. ನಾನು 4 years ಇಂಜಿನಿಯರಿಂಗ್ ಮುಗಿಸ್ತೀನಿ. ಸೊ BMW ಕಾರ್ ತಗೊಳ್ಳೋಣ ಅಂತ ಪ್ಲಾನ್. ಮರ್ಸಿಡೀಸ್ ತಗೊಂಡು BMW ಬೇಡ. ಓಕೆ, ನಿಮ್ಗೆ ಯಾವ್ದು ಇಷ್ಟ ಅದು ನೀವು ಕಾರ್ ಕೊಡಿ, ನಾನು ಇಸ್ತೀನಿ. ಓಕೆ, ನೋ ಪ್ರಾಬ್ಲಮ್. ನಿಮ್ಗೋಸ್ಕರ ಅಷ್ಟು ಮಾಡೋಕ್ಕಾಗಲ್ವಾ ನನಗೆ? ನಾಟ್ ಎ ಪ್ರಾಬ್ಲಮ್. ಲೈಕ್ ನೀವು ರೆಡಿ ಇದ್ರೆ ನಾವು ರೆಡಿಪ್ಪ. ಬಟ್ ಯಾವುದಕ್ಕೂ ಕೈ ಸ್ವಲ್ಪ ಈ ಕಡೆ ಇಟ್ಕೊಳ್ಳಿ. ಗಂಡು ಮಕ್ಕಳು ಹುಷಾರಿರೋದು. ಕೈ ಸ್ವಲ್ಪ ಕೈ ಈ ಕಡೆ ಇರಲಿ. ರಾಕಿಗೆ ಕಟ್ಬಿಡ್ಬೇಕು ಅಷ್ಟೇ. ಓ ಹಾಗೆ. ಇಲ್ಲ ರಾಖಿ ಕಟ್ತೀರಾ ನಂಗೆ? ಇಲ್ಲ, ನೀನು ರೋಸ್ ಕೊಟ್ಟ ಮೇಲೆ ಇವಾಗ ಕಡಲ್ಲ. ಅವ್ನು ತುಂಬಾ ಇಂಟೆಲಿಜೆಂಟು, ಮಾತಾಡ್ತಾನೆ, ಚೆನ್ನಾಗಿ ಮಾತಾಡ್ತಾನೆ, ಎಲ್ರಿಗೂ ಸ್ಮೈಲ್ ಮಾಡ್ತಾನೆ. ಮತ್ತೇನು ಬೇಕು? ನಾವು ಪ್ರೀತಿಸೋ ಹುಡುಗ ನಮ್ಮನ್ನ ಪ್ರೀತಿಸ್ತಾ ಇದ್ರು, ನಾವು ಮಾತ್ರ ಪ್ರೀತಿಸ್ತಾನೆ ಇರ್ತೀವಿ ಕಣ್ರಿ. ಒಂದು ನಿಮಿಷ, ನೆಕ್ಸ್ಟ್ ಕಂಟಿನ್ಯೂಷನ್. ಒಂದು ಸರಿ ಒಬ್ಬರ ಮೇಲೆ ಮನ್ಸಾಯ್ತು ಅಂದ್ರೆ ನನ್ನ ಮಗಂದು ಒಂದ್ಸಲ ಬಂತು ಅಂದ್ರೆ ಅವ್ರೇ ಮದುವೆ ಆಗ್ಬೇಕು. ನೋ ಕಾಂತ ಮೋಹನ, ಚಾರ್ಮಿನಾರ್ ಮೋಹನ. ಓಕೆ, ಆಲ್ ರೈಟ್. ಚಾರ್ಮಿನಾರ್ ಬಗ್ಗೆ ಇನ್ನೂ ಸಾಕಷ್ಟು ಮಾತಾಡೋದಿದೆ, ನಿಮ್ಮ ಸ್ಟೋರಿಗಳು ಕೂಡ ಹೇಳ್ತಾ ಇದ್ದೀರಾ. ಓಕೆ, ಚಾರ್ಮಿನಾರ್ ಸ್ಕೂಲ್ ಲೈಫ್ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ನ ನಂತರ.